ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಚೆನ್ನಾಗಿಲ್ಲ ಅಂದರೂ ಜೀವನದಲ್ಲಿ ನಾವು ಚೆನ್ನಾಗಿದ್ದೀವಿ ಅಂತಲೇ ತೋರಿಸ್ಕೋಬೇಕು. ಹಂಗಾಗಿ ಯಾಕಂದರೆ ಎಲ್ಲರೂ ಮೇಲೆ ಮಾತ್ರ ನೋಡ್ತಾರೆ ಅಷ್ಟೇ, ನಾವು ಹಾಕ್ಕೊಳ್ಳೋ ಬಟ್ಟೆ, ನಾವು ನಗ್ತಿದ್ದೀವ ಇಲ್ವಾ ಅಂತ. ಮನಸ್ಸಲ್ಲಿ ಏನಿದೆ ಯಾರಿಗೂ ಗೊತ್ತಾಗಲ್ಲ. ಹಂಗಾಗಿ ಇರೋಷ್ಟು ದಿನ ಒಳ್ಳೆ ಬಟ್ಟೆ ಹಾಕ್ಕೊಂಡು ನಗಾಡಿಕೊಂಡೇ ಜೀವನ ಕಳಿಬೇಕು ಅಂತಲೇ ಅಂದ್ಕೊಂಬಿಟ್ಟಿದ್ದೀನಿ ನಾನು. ಆ್ಯಕ್ಚುಲಿ ನೀವು ಎಲ್ಲ ಹಂಗೆ ಇರಬೇಕು, ಆ ಕ್ಷಣ ಆ ದಿನ ಎಂಜಾಯ್ ಮಾಡಿಕೊಂಡು ಹೋಗ್ತಾ ಇರಬೇಕು. ಇವತ್ತೇನಪ್ಪ ಅಂತ ಅಂದರೆ ನಮ್ಮ ಪ್ರಣಿಲ್ಲು ಸ್ಕೂಲಲ್ಲಿ ಓರಿಯೆಂಟೇಷನ್ ಫಂಕ್ಷನ್ ಇತ್ತು. ಅಲ್ಲಿ ಹೋದರೆ ನಾಟಿ ಕೋಳಿಗಳು ಎಷ್ಟೊಂದಿತ್ತು ಅಂತ ಅಂದರೆ, ನನಗೆ ಈ ನಾಟಿ ಕೋಳಿಗಳು ನೋಡಿದ ತಕ್ಷಣ, ನಾನು ಊರಿಗೆ ಹೋಗಿದ ತಕ್ಷಣ ನಮ್ಮಮ್ಮ ಮತ್ತು ನಮ್ಮ ಚಿಕ್ಕತೆ ಆಂಟಿ ಇಬ್ಬರೂ ನಮ್ಮ ಪ್ರಣಿ ಬಾಣ್ತಿಲಿ ಎಲ್ಲೆಲ್ಲಿ ನಾಟಿ ಕೋಳಿ ಸಾಕಿರ್ತಾರೆ ಅಲ್ಲೆಲ್ಲ ಹೋಗ್ಬಿಟ್ಟು ಕೇಳ್ಕೊಂಡು ಹಿಡ್ಕೊಂಬಂದು ನಾನು ಹೋಗೋಷ್ಟರಲ್ಲಿ ಮಾಡಿಟ್ಟಿರೋರು. ಮಂಡ್ಯದವ್ರು ಇರೋರಿಗೆಲ್ಲ ಗೊತ್ತಿರುತ್ತೆ, ಬಾಣ್ತಿದ್ದೀರಿಗೆಲ್ಲ ಸಪ್ಪೆ ಮಟನು ಚಿಕನು ಎಲ್ಲ ಎತ್ತಿಡ್ತಾರೆ. ನಾವು ಹೋಗೋಷ್ಟರಲ್ಲಿ ನಮ್ಮ ಮನೆಯವ್ರು ಹೆಂಗೆ ಮಾಡ್ತಿದ್ರು ಅಂದರೆ, ಆ ಕೋಳಿಗಳು ನೋಡಿ ಅದು ನೆನಪಾಯಿತು ನನಗೆ. ಎಷ್ಟೊಂದು ಕೋಳಿಗಳ ಸ್ಕೂಲಲ್ಲಿ ಸಾಕಿದ್ದಾರೆ ಸರಿ ಅಂತ ಅಂದ್ಬಿಟ್ಟು ಅದನ್ನು ನೋಡಿಕೊಂಡು ಈ ಎಲ್ಲೇ ಹೋದ್ರೂ ಏನೋ ಇನ್ಸಿಡೆಂಟು ನಮ್ಮ ಅಮ್ಮನೋ ಇನ್ಯಾರನ್ನೋ ನೆನಪಿಸುತ್ತೆ ನನ್ನ ಜೀವನದಲ್ಲಿ. ಹಂಗಾಗಿ ಒಂಥರ ಅದು ನೆನಪಾಯಿತು ಆ ಕೋಳಿಗಳ್ನ ನೋಡಿ. ನಮ್ಮ ಆಂಟಿ ಅಂತೂ ಫುಲ್ ಊರೆಲ್ಲ ಹುಡುಕ್ಬಿಡೋದು ನಮಗೆ ನಾಟಿ ಕೋಳಿ ತಿನ್ನಿಸ್ಲೇಬೇಕು ಅಂತ ಅಂದ್ಬಿಟ್ಟು. ಇನ್ನೊಂದೇನಪ್ಪ ಇನ್ಸಿಡೆಂಟ್ ಅಂದರೆ, ನನಗೆ ಕೋಳಿ ಇಟ್ಕೊಂಬಂದಿರು ನಮ್ಮಮ್ಮ ಸಣ್ಣದಿರೋದು ಇಟ್ಕೊಂಬಂದ್ಬಿಟ್ಟೈತೆ ನಮ್ಮ ಆಂಟಿ. ಸ್ವಲ್ಪ ದೊಡ್ಡದಾಗಲಿ ಕುಯ್ಯೋಣ ಅಂತ ಇಟ್ಕೊಂಡಿದ್ವಿ, ಅದು ನೋಡಿದ್ರೆ ಎಲ್ಲ ಹೊಟ್ಟೋಗ್ಬಿಟ್ಟಿತ್ತು. ಹಂಗಾಗಿತ್ತು, ಅದು ಬೇರೆ ನೆನಪಾಯಿತು ಅಲ್ಲೋದ್ಮೇಲೆ. ಈ ಅಮ್ಮ ಈ ಥರ ನಮ್ಮ ಅಮ್ಮನ ಜಾಗದಲ್ಲಿ ಇರೋರು ಮಾತ್ರ ಈ ಥರ ಪ್ರೀತಿ ನಮಗೆ ಕೊಡೋಕ್ಕಾಗೋದು. ಇನ್ಯಾರ ಕೈಲೂ ಆ ಪ್ರೀತಿ ಕೊಡೋಕ್ಕಾಗಲ್ಲ. ಯಾಕಂದರೆ ಹೆಣ್ಮಕ್ಳು ಬರ್ತಾವ್ರೆ ಅಂದರೆ ಅವ್ರಿಗೊಂಥರ ಖುಷಿ. ನಮ್ಮಮ್ಮ ಎಲ್ಲ ರೆಡಿ ಮಾಡಿ ಬಿಸಿ ಬಿಸಿಗೆ ಹಂಗೆ ತಟ್ಟೆಲ್ಲಿ ಹೊಗೆ ಆಡ್ತಿರೋದು ಆ ಥರ ಕೊಡ್ತಿತ್ತು ನಮಗೆ. ಈಗ ನಾನು ಆ ಮನೆಗೆ ಹೋದರೆ ಹೆಂಗಿರುತ್ತೆ ಏನು ಅಂತ ಯೋಚನೆ ಮಾಡೋಕ್ಕೂ ಆಗಲ್ಲ ಅಂಥ ಪರಿಸ್ಥಿತಿ. ಅದಕ್ಕೆ ನನಗೆ ಹೋಗೋಕ್ಕೆ ಇಷ್ಟ ಇಲ್ಲ ಎಲ್ಲೂ, ಹಂಗಾಗ್ಬಿಟ್ಟಿದ್ದೀನಿ. ಇವತ್ತು ಓರಿಯೆಂಟೇಷನ್ ಫಂಕ್ಷನ್ ಅಂದರೆ ಕೆಲವೊಬ್ರು ಗೊತ್ತಿರಲ್ಲ, ಏನಿಲ್ಲ ಮಕ್ಳಿಗೆ ಹೆಂಗಿರಬೇಕು, ಯೂನಿಫಾರ್ಮ್ಸ್ ಹೆಂಗಿರಬೇಕು, ಊಟ ಹೆಂಗೆ ಕಳಿಸ್ಬೇಕು, ಸ್ವಲ್ಪ ಆ್ಯಕ್ಟಿವಿಟೀಸ್ ಇರುತ್ತೆ ಪೇರೆಂಟ್ಸ್ಗೆ, ಹೆಂಗೆ ಟೀಚ್ ಮಾಡ್ತೀವಿ ಅಂತ ನೋಡೋಣ ಬನ್ನಿ. Our school's vision, curriculum, faculty, and how we can collaborate to support our children's growth. Please welcome Ms. Saumashri, the HM of Nursery B, who will share key highlights. Good morning, parents. Good morning, ma'am. Good morning, parents. Very good morning. How many of you Nursery B? Saturday morning, weekend, we have to sleep for some of them. Why they say that they are orientation today? Many of you are present. My teachers are present. I hope no one. Everyone had your papers? For 2 minutes, we are going to play a game. How many of you know how to play word building? Word building. No one played with your kids? No, ma'am. If it is like apple, ending letter E, the next person has to start with E. I hope everyone got an idea. But this time we are going to play with sounds. If it is apple, what is the ending sound you hear? Sound. Apple. L. So you will start the next word. Okay? So let's start with. So what's your opinion? Manish. So your last sound is K. Start with the word K. Kite. Last sound. Right. Tide. ಈ ಥರ ಪೇರೆಂಟ್ಸ್ಗೂ ಸಣ್ಣ ಆ್ಯಕ್ಟಿವಿಟೀಸ್ ಮಾಡಿಸಿದ್ರು. ಪೂರ್ತಿ ಫಂಕ್ಷನ್ ನಾನು ಮುಗ್ಸೋಕ್ಕಾಗಲಿಲ್ಲ, ಯಾಕಂದರೆ ಪರಿ ಸ್ವಲ್ಪ ಅಳಕ್ಕೆ ಶುರು ಮಾಡ್ದೆ. ಅವ್ನಿಗೆ ಇದೆಲ್ಲ ಇರಿಟೇಟ್ ಆಗ್ತಿತ್ತು, ಮೈಕ್ ಸೌಂಡು ಅದು ಇದು ಎಲ್ಲ. ಅವ್ನು ಚಿಕ್ಕವನಲ್ವ, ಹಂಗಾಗಿ ನಾನು ಸ್ವಲ್ಪ ನನಗೆ ಎಷ್ಟು ಬೇಕಷ್ಟು ಗೊತ್ತಾಯಿತು. ಹಂಗಾಗಿ ನಾನು ಬೇಗ ಹೊರಡೋಣ, ಯಾಕಂದರೆ ನಮ್ಮ ಸ್ಕೂಲಲ್ಲೂ ನಾನು ಮಕ್ಕಳನ್ನ ಬಿಟ್ಟು ಬಂದಿದ್ದೆ. ಹಂಗಾಗಿ ಅಲ್ಲಿಗೂ ಹೋಗಬೇಕಿತ್ತು. ಸ್ವಲ್ಪ ಒಂದು 2 ಅವರ್ ಅಲ್ವಾ ಫಂಕ್ಷನ್ ಅಟೆಂಡ್ ಮಾಡಿಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು. ನನಗೂ ನನ್ನ ಮಕ್ಳಿಗೆ ಏನಾದರೂ ಟೀಚ್ ಮಾಡಬೇಕು, ಅವರು ಕಲ್ತ್ಕೋಬೇಕು ಅನ್ನೋದು. ಅವ್ರ ಜೊತೆ ಸರ್ಕಸ್ ಮಾಡಿರೋದು ನೋಡಿ ನಾನು ಒಂದು ಹೇಳಿದ್ರೆ ಅವರೇ ಏನು ಮಾಡ್ತಾರೆ.
Butter on the bread. If you don't like it, better go to bed. ಈ ಮಕ್ಕಳಿಗೆ ಹೇಳ್ಕೊಡೋದಿರಲಿ, ಕೂರ್ಸೋದೇ ಒಂದು ಕಷ್ಟ ಆಗಿಬಿಟ್ಟಿದೆ. ಡಿಸಿಪ್ಲಿನ್ ಕಲಿಸೋದಂತೂ ಇನ್ನೂ ಕಷ್ಟ. ಚಿಕ್ಕ ಮಕ್ಕಳಿಗೆ ನಾವು ಈಗ ಹೇಳ್ಕೊಟ್ರೆ ಆಲೇ ಮರ್ತ್ಕೊಂಡು ಓಡ್ತಾ ಇರ್ತಾರೆ. ಯಪ್ಪ, ತುಂಬಾ ಕಷ್ಟ ಇದೆ ಮಕ್ಕಳ ಜೊತೆ. ಇವ್ರಿಗೆ ಹೇಳ್ಕೊಡೋದಿರಲಿ, ಕೂರ್ಸೋದೇ ಒಂದು ದೊಡ್ಡ ತಲೆನೋವು. 4 ಜನ ಕೂರಿಸಿರ್ತೀನಿ, 4 ಜನ ಆರಿರ್ತಾರೆ. ಆ್ಯಕ್ಚುಲಿ ಕಲಿಯೋ ಮಕ್ಕಳು ತುಂಬ ಕಡಿಮೆ ಇರೋದು, ಇನ್ನು ತುಂಬ ಎಲ್ಲ ಚಿಕ್ಕ ಮಕ್ಕಳೇ ಇರೋದು. ಹಂಗಾಗಿ ಬಟ್ ಈ ಮಕ್ಕಳು ಏನೇ ಮಾಡಿದ್ರು ಒಂಥರ ದಿನ ಖುಷಿ ಅಂತೂ ಇದ್ದೇ ಇರುತ್ತೆ. ಯಾಕಂದರೆ ಒಂದೊಂದು ಮಕ್ಳಿಗೆ ಒಂದೊಂದು ಥರ ಟ್ಯಾಲೆಂಟ್ ಇರುತ್ತೆ, ಒಂದೊಂದು ಮಕ್ಕಳು ಒಂದೊಂದು ಥರ ಆಡ್ತಿರ್ತಾರೆ. ಹಾಗಾಗಿ ಮಕ್ಳ ಜೊತೆ ಡೇ ಕಳಿಯೋದೇ ಗೊತ್ತಾಗಲ್ಲ. ಒಬ್ಬೊಬ್ಬರು ವಾಯ್ಸ್ ಒಂದೊಂದು ಥರ ಇದೆ, ಒಬ್ಬೊಬ್ಬರು ತೊದಲು ಮಾತು, ಒಬ್ಬೊಬ್ಬರು ಒಂದೊಂದು ಥರ ಮಾತಾಡ್ತಾರೆ. ನನಗೆ ಈ ಮಕ್ಕಳು ಒಂಥರ ಒಳ್ಳೆ ಟೈಮ್ಗೆ ಸಿಕ್ಕಿದ್ದಾರೆ ಅಂತಲೇ ಅನಿಸುತ್ತೆ. ಯಾಕಂದರೆ ಕೆಲವೊಂದು ಟೈಮ್ಗೆ ಎಲ್ಲ ಸಿಗುತ್ತೆ ಅಂತಾರಲ್ಲ, ಆ ಥರ ಒಂದೊಂದು ನೋಡೋ ಮನಸ್ಸಿಗೆ ಒಂದೊಂದು ಜಾಗ ಸಿಗುತ್ತೆ ಅಂತ ಅಂತಾರೆ. ಹಾಗಾಗಿ ಇದು ನನಗೆ ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅಂತಲೇ ಹೇಳ್ಬೋದು.